ಇಂದು ಅಮ್ಮ ಎನ್ನುವ ನನ್ನೊಳಗಿನ ಶಕ್ತಿ ಭೂಮಿಗೆ ಬಂದ ದಿನ. ಎಂದಿಗೂ ನನ್ನೊಳಗೆ ಭಯ ಹುಟ್ಟದಂತೆ ಮಾಡಿದ ನನ್ನಮ್ಮನಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅಮ್ಮ ನನ್ನ ಎಲ್ಲ ನಡೆಗಳ ಜೊತೆ ನಿಂತವಳು. ನನಗಿನ್ನೂ ನೆನಪಿದೆ, ನಾನಾಗ 3ನೇ ಕ್ಲಾಸ್ನಲ್ಲಿದ್ದೆ. ಬ್ಯಾಂಕ್ ಪಾಸ್ಬುಕ್ ನನ್ನ ಕೈನಲ್ಲಿ ಕೊಟ್ಟು ಸ್ಲಿಪ್ಪನ್ನು ನನ್ನ ಕೈನಲ್ಲೇ ತುಂಬಿಸಿ 3 ನಂಬರ್ ಬರೆದ ಕೌಂಟರ್ನಲ್ಲಿರೋರಿಗೆ ಹೋಗಿ ಕೊಡು ಅಂತ ಒಬ್ಬಳನ್ನೇ ಕಳಿಸಿ ಬ್ಯಾಂಕಿನ ವ್ಯವಹಾರಗಳನ್ನು ಹೇಳಿಕೊಟ್ಟು ಹೊರ ಪ್ರಪಂಚಕ್ಕೆ ನನ್ನನ್ನು ತೆರೆದುಕೊಳ್ಳುವಂತೆ ಮಾಡಿದವಳು ನನ್ನಮ್ಮ. ಸಂಪೂರ್ಣ ಬದುಕನ್ನು ಕುಟುಂಬಕ್ಕಾಗಿ ತೆಗೆಯುವುದು ಅಮ್ಮನಿಂದ ಮಾತ್ರ ಸಾಧ್ಯ ಅನಿಸುತ್ತೆ. 25 ವರ್ಷಗಳಲ್ಲಿ ಅಮ್ಮ ಹುಷಾರಿಲ್ಲದೆ ಜ್ವರ ಬಂದು ಮಲಗಿಕೊಂಡದ್ದನ್ನು ನಾನು ನೋಡೇ ಇಲ್ಲ. ಅವಳಿಗೆ ಅವಳ ಅಡಿಗೆ ಮನೆ, ದನ ಕರು, ಭಜನಾ ಮಂಡಳಿ, ಲಕ್ಷ್ಮೀ ಪೂಜೆ, ವಿಷ್ಣು ಸಹಸ್ರನಾಮ, ಭಗವದ್ಗೀತೆ ಬಳಗವೇ ದೊಡ್ಡ ಪ್ರಪಂಚ. ಅವಳು ಇದುವರೆಗೂ ಯಾವ ಕಷ್ಟಕ್ಕೂ ಅತ್ತಿದ್ದು ನಾನು ನೋಡಿಲ್ಲ. ಯಾವುದಾದ್ರೂ ಸಿನಿಮಾ ಧಾರಾವಾಹಿಯಲ್ಲಿ ಹೀರೋಯಿನ್ ಸೋತು ಅಳೋ ಸೀನ್ ನೋಡಿದ್ರೆ ತಕ್ಷಣ ಬೈದುಕೊಂಡು ಚಾನೆಲ್ ಚೇಂಜ್ ಮಾಡುವ ಅಮ್ಮನೇ ನನಗೆ ಎಂತಹ ಸಂಕಟದಲ್ಲೂ ಕುಸಿಯದಂತೆ ಅಳದಂತೆ ಗಟ್ಟಿಗೊಳಿಸುವುದು. ಮದುವೆ ಆದಮೇಲೆ ಕೂಡ ಅಡುಗೆ ಕಲಿಬೋದು, ಆದರೆ ಹೆಣ್ಣು ಮಕ್ಕಳು ಚೆನ್ನಾಗಿ ಓದಬೇಕು, ಆಗ ಮಾತ್ರ ನಮ್ಮ ಹಾಗೆ ಕಷ್ಟಪಡದೆ ಸ್ವಾಭಿಮಾನದಿಂದ ಬದುಕಬಹುದು ಅನ್ನೋದನ್ನು ಹೇಳಿಕೊಟ್ಟ ಕ್ರಾಂತಿಕಾರಿ ನನ್ನಮ್ಮ. ಇದು ಅಮ್ಮ ನನ್ನ ಬದುಕಿನ ಭಾಗವಾದ ಪರಿ. ಅಮ್ಮ ಅಂದರೆ ನನಗೆ ದೇವರಲ್ಲ, ಅವಳು ನನಗೊಂದು ವಿಸ್ಮಯ, ನನ್ನ ಆತ್ಮಬಲ. ಅಮ್ಮ, ಹ್ಯಾಪಿ ಬರ್ಡೇ.